ಅಪಜೋತ KPCC ಅಧ್ಯಕ್ಷರು ಬದಲಾಗ್ತಾರ ಹೌದಾ ಚರ್ಚೆ ಶುರುವಾಗಿದ್ದಾವೆ DK ಶಿವಕುಮಾರ್ ಅವರು ಸ್ವತಃ ಡೈರೆಕ್ಟು ಇಂಡೈರೆಕ್ಟು ಈ ಚುನಾವಣೆ ಆದಮೇಲೆ ಬದಲಾಗಬಹುದು ಅನ್ನೋಂಥ ಮಾತನ್ನು ಆಡಿದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ. ಹಾಗಾದರೆ DK ಶಿವಕುಮಾರ್ ಅವರು ವಿಶೇಷವಾಗಿ ಅಧ್ಯಕ್ಷ ಸ್ಥಾನ ಬಿಡಬಲ್ಲರ? ಯಾಕೆಂದ್ರೆ ಈ ಚೀಫ್ ಮಿನಿಸ್ಟರ್ ಅಂತ ದೊಡ್ಡ ಪೋಸ್ಟ್ ಅಂದ್ರೆ ಅಧ್ಯಕ್ಷಗಿರಿ, ಪಾರ್ಟಿ ಮೇಲೆ ಕಮಾಂಡ್ ಹಿಡ್ತ. ಅದರಲ್ಲೂ ಈ ನಮ್ಮ ಹೈಕಮಾಂಡ್ ವೀಕ್ ಇದ್ದರೆ ಇಲ್ಲಿ ಅಧ್ಯಕ್ಷರು ಆಡಿದ ಆಟ. ಹಿಂದೆ ನಮ್ಮ ಸಿದ್ದು ಅವರು ಅಥವಾ ಸಿದ್ದರಾಮಯ್ಯನವರು ಅಧ್ಯಕ್ಷರಾಗಿದ್ದಾಗ 2013 ತಾವ ನೆಕ್ಸ್ಟ್ ಚೀಫ್ ಮಿನಿಸ್ಟರ್ ಅಂತೇಳಿ ಮಾಡ್ಕೊಂಡಿದ್ದು ನಾವು ನೋಡಿದ್ದೀವಿ. ಮತ್ತು ಈಗಂತ DK ಅವರು ಅಂತ ಬಲಿಷ್ಠರು ಈ ಸಂದರ್ಭದಲ್ಲಿ ಈ ಮಾತನ್ನು ಡೈರೆಕ್ಟ್ ಆಗಲಿ ಇಂಡೈರೆಕ್ಟಾಗಿ ಆಡಿದ್ದ ಅನೇಕ ಒಂದು ಸಂಶಯಗಳಿಗೆ ಆಸ್ಪದ ಮಾಡ್ತಾಯಿದ್ದವು. ಮತ್ತು G. ಪರಮೇಶ್ವರವರು ಅವ್ರನ್ನೂ ಕೇಳಿದಾಗ ಅವರು ಹೀಗೆ ನನಗೆ ಗೊತ್ತಿಲ್ಲಪ್ಪ ಸೋದಿ, ಮೋಸ್ಟ್ಲಿ ಚುನಾವಣೆ ಆದಮೇಲೆ ಏನೋ ಆದರೂ ಆಗ್ಬೋದು ಅಂತ. ಇನ್ನು ಸಹಜವಾಗಿಂದು ನಮ್ಮ ಮೀಡಿಯಾ ಇವತ್ತು ಮೀಡಿಯಾ ಪರ್ಸನ್ ಆದಂಥ ಸತೀಶ್ ಜಾರಕಿಹೊಳಿ ಅವ್ರನ್ನ ಕೇಳಿದ್ರೆ ಅವ್ರು ನಮಗೇನು ಆಸಕ್ತಿ ಇಲ್ಲಪ್ಪ ಅಧ್ಯಕ್ಷ ಆಗೋದ್ರೊಳಗೆ, ಆದರೆ ಉತ್ತರ ಕನ್ನಡದವ್ರು ಕೊಡಲಿ ಎಲ್ಲರೂ ಒಂದು ದಿಕ್ಕಿನಾಗ ಮಾತಾಡ್ಲಿಕ್ಕೆ ಅಂದ್ರೆ ಬದಲಾವಣೆ ಆಗಲಿ ಉತ್ತರ ಕನ್ನಡ ಕೊಡಲಿ ಅಂತ ಅವ್ರು ಹೇಳಿದ್ರೆ G. ಪರಮೇಶ್ವರ್ ಅವರು ಇಲೆಕ್ಷನ್ ಆದಮೇಲೆ ಆಗ್ಬೋದು ಅಂದ್ರೆ ಇವರು ಇಲೆಕ್ಷನ್ ಆದಮೇಲೆ ಆಗ್ತದೆ ಅಂದ್ರೆ ಒಟ್ಟಿನಲ್ಲೇ ಅಧ್ಯಕ್ಷ ಸ್ಥಾನ ವ್ಯಾಕೆಂಟ್ ಆಗ್ತದೆ. ಹಾಗಾದ್ರೆ ಯಾರು ಬರ್ತಾರೋ ಸಹಜ ಪ್ರಶ್ನೆ. ಇತ್ತೀಚೆಗಿಂತ ನಮಗೆ ಗೊತ್ತಿದ್ದಂಗೆ ಪಾರ್ಟಿಯಲ್ಲಿ ಹೆಚ್ಚಿಗೆ ಪಾರ್ಟಿ ನೆಲಗಟ್ಟಿನಲ್ಲೇ DK ಶಿವಕುಮಾರ್ ಅವ್ರನ್ನ ಬಿಟ್ಟರೆ ವಿಶೇಷವಾಗಿ ಮಾತಾಡೋರು ಯಾರಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರು, ಇನ್ನೊಬ್ಬರು ಆಗೊಮ್ಮೆ G. ಪರಮೇಶ್ವರನವರು. ಹಾಗಾದ್ರೆ ಇವ್ರು ಬಿಟ್ಟರೆ ಯಾರಾಗ್ಬೋದು ಅಧ್ಯಕ್ಷರ? ಪಕ್ಷವನ್ನು ಅತ್ಯಂತ ಗಟ್ಟಿಯಾಗಿ ನೆಲಗಟ್ಟಿನಲ್ಲಿ ಇನ್ನಷ್ಟು